ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಅದಕ್ಕೆ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಹಾಗೆ ಸೈಡಲ್ಲಿ ಅವರೆಕಾಳನ್ನು ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಕಡಾಯಿನ ಇಟ್ಕೊಂಡು ಅದಕ್ಕೆ 1 ಕಪ್ ಬನ್ಸಿ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ. ರವೆ ಸ್ವಲ್ಪ ಸ್ಮೆಲ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಹುರ್ಕೊತಿದ್ದೀನಿ. ಎಣ್ಣೆ ಬೆಣ್ಣೆ ಏನೂ ಆಗ್ತಾಯಿಲ್ಲ, ಹಾಗೇ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡೆ. ಇನ್ನು ಅದೇ ಕಡಾಯಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಸ್ವಲ್ಪ ಶೇಂಗಾ, ಸ್ವಲ್ಪ ಗೋಡಂಬಿ ಹಾಕ್ಕೊತಿದ್ದೀನಿ. ಒಂದು 10ರಿಂದ 12 ಪೀಸ್ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಎರಡೂ ಕೂಡ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಕಡೆ ಅವರೆಕಾಳನ್ನು ಕೂಡ ಚೆನ್ನಾಗಿ ಕುದೀತಾ ಇದೆ ಪಳಪಳ ಅಂತ. ಇದನ್ನು ಒಂದು 5ರಿಂದ 6 ನಿಮಿಷ ಕುದಿಸ್ಕೋಬೇಕು. ಹಾಗೆಯೇ ಸೈಡಲ್ಲಿ ಈರುಳ್ಳಿ ಕೂಡ ಫ್ರೈ ಆಯಿತು ಅಂತ ಟೊಮೆಟೊನ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಹಂತದಲ್ಲಿನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಅವರೆಕಾಳು ಕೂಡ ಕುದ್ದಿತ್ತು, ಅದನ್ನು ಒಂದು ಪ್ಲೇಟ್ಗೆ ತಕ್ಕೊಂಡು ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ರವೆನ ಹುರಿದಿಟ್ಕೊಂಡಿರ್ತೀವಲ್ವ ಆ ರವೆನ ಈ ಹಂತದಲ್ಲಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ರವೆ ಯಾವ್ದು ಗಂಟಾಗಲ್ಲ, ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ರವೆ ಗಂಟಾಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರಲ್ಲ. ಈ ಹಂತದಲ್ಲಿನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ರವೆಗೆ ತಕ್ಕಾಗೆ ನೀರನ್ನು ಹಾಕ್ಕೊತಿದ್ದೀನಿ. ಸ್ವಲ್ಪ ರವೆ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀರನ್ನ ತೊಗೊಂಡಿದ್ದೀನಿ. ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಕುದಿ ಬರಬೇಕು ಇದು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 5ರಿಂದ 6 ನಿಮಿಷ ಸ್ವಲ್ಪ ಅರಳೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಒಂದು 5ರಿಂದ 6 ನಿಮಿಷ ಆಗಿದೆ. ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿ ಹರಡಿದೆ. ಇವಾಗ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡಿ ಕೊಟ್ಟೆ. ಹಾಗೆ ಈ ಕಿಚನ್ ರ್ಯಾಕ್ನ ಗ್ಯಾಸ್ ಪಕ್ಕನೇ ಇಟ್ಕೊಂಡಿರೋದ್ರಿಂದ ಅಡುಗೆ ಮಾಡಬೇಕಾದ್ರೆ ಕುಕ್ಕರ್ ವಿಸಿಲೆಲ್ಲ ಕೂಗಿ ಎಣ್ಣೆ ಚೆನ್ನಾಗಿ ಸಿಡಿದ್ಬಿಟ್ಟಿತ್ತು ಅದಕ್ಕೇ ಇದನ್ನು ಸ್ಕ್ರಬ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ವಿಮ್ ಜೆಲ್ ಹಾಕ್ಕೊಂಡು ಸ್ಟೀಲ್ ತಂತಿ ಇರುತ್ತೆ ಅಲ್ವಾ ಅದರಿಂದ ಚೆನ್ನಾಗಿ ತಿಕ್ಕೊತಿದ್ದೀನಿ. ಗ್ಯಾಸ್ ಪಕ್ಕನೇ ಇರೋದ್ರಿಂದ ಎಲ್ಲ ಅಡುಗೆ ಮಾಡಬೇಕಾದ್ರೆ ಎಲ್ಲನೂ ಕೂಡ ಹೋಗಿ ಸಿಡ್ದಿರುತ್ತೆ. ಅದ್ರ ಮೇಲೆ ಎಲ್ಲನೂ ಕೂಡ ಎಣ್ಣೆ ಜಿಡ್ಡು ಥರ ಕುತ್ಕೊಂಡ್ಬಿಟ್ಟಿತ್ತು. ಅದಕ್ಕೇ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ. ಇವಾಗ ಅದನ್ನು ಎಲ್ಲನೂ ಕೂಡ ಚೆನ್ನಾಗಿ ತಿಕ್ಕಿದ್ದಾಯಿತು. ಇವಾಗ ಇದನ್ನು ಇಟ್ಟಿದ್ದೀನಲ್ವ ಆ ಜಾಗನೂ ಕೂಡ ಚೆನ್ನಾಗಿ ತಿಕ್ಕೋಬೇಕಾಗಿತ್ತು. ಸ್ವಲ್ಪ ಅಲ್ಲಿನೂ ಕೂಡ ವಿಮ್ ಜೆಲ್ ಹಾಕಿ ಹಾಗೆ ಬಟ್ಟೆ ಎಲ್ಲನೂ ಕೂಡ ತೊಗೊಂಡು ಇನ್ನೂ ಒಂದು ಸಲ ಅದನ್ನು ಚೆನ್ನಾಗಿ ಎಲ್ಲನೂ ಕೂಡ ಒರೆಸ್ತಾ ಇದ್ದೀನಿ. ಇಲ್ಲಿನೂ ಕೂಡ ಸ್ವಲ್ಪ ಆಯಿಲ್ ಎಲ್ಲನೂ ಕೂಡ ಸಿಡಿದಿರುತ್ತೆ ಅಲ್ವ ಟೈಲ್ಸ್ ಮೇಲೆ, ಅದಕ್ಕೇ ಆ ಟೈಲ್ಸ್ನ ಕೂಡ ಚೆನ್ನಾಗಿ ತಿಕ್ಕಿದೆ. ಹಾಗೆ ಕೆಳಗಡೆನೂ ಕೂಡ ಅದು ಸ್ಟೀಲ್ ರ್ಯಾಕ್ ಇಡ್ತೀನಲ್ವ ಅದನ್ನು ಕೂಡ ಚೆನ್ನಾಗಿ ತಿಕ್ಕಿ ಅದನ್ನು ಕೂಡ ಹಸಿ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಇನ್ನು ಇದನ್ನು ಬಿಸಿಲಿಗೆ ಇಟ್ಕೊಂಡಿದ್ದೆ ಕಿಚನ್ ರ್ಯಾಕ್ನ, ಅದು ಕೂಡ ಚೆನ್ನಾಗಿ ಒಣಗಿತ್ತು. ಒಣ ಬಟ್ಟೆ ತೊಗೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಒರೆಸ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗನೆ ಕೆಲಸ ಆಗುತ್ತೆ. ಅದಕ್ಕೇ ಇನ್ನೂ ಒಂದು ಸಲ ಚೆನ್ನಾಗಿ ಒರೆಸ್ದೆ. ನೀರೆಲ್ಲನೂ ಕೂಡ ಇದ್ದರೆ ಹೋಗ್ಬಿಡುತ್ತೆ ಅಂತ ಹೇಳಿ ಒರೆಸಿ ಅದನ್ನು ಯಾವ ಜಾಗಕ್ಕೆ ಇಟ್ಟಿದ್ದೆ ಅದೇ ಜಾಗಕ್ಕೆ ಇಟ್ಟು ಈ ಗ್ರೀನ್ ಮ್ಯಾಟ್ನ ಹಾಕಿದ್ದೆ ಅಲ್ವಾ ಮೊದಲಿಗೆ, ಇವಾಗಲೂ ಕೂಡ ಆ ಗ್ರೀನ್ ಮ್ಯಾಟ್ನ ಚೆನ್ನಾಗಿ ತೊಳೆದು ಗ್ರೀನ್ ಮ್ಯಾಟ್ನ ಹಾಕ್ಕೊತಿದ್ದೀನಿ. ಮತ್ತು ಗ್ರೀನ್ ಮ್ಯಾಟ್ನ ಹಾಕ್ಕೊಂಡು ಆಯಿಲ್ ಬಾಟಲ್ ಇಟ್ಟಿದ್ದೆ ಮತ್ತು 2 ಪಿಂಗಾಣಿ ಜಾಡಿ, ಕೆಳಗಡೆ 3 ಪಿಂಗಾಣಿ ಜಾಡಿ ಇಟ್ಟಿದ್ದೆ ಅಲ್ವಾ. ಯಾವ ಥರ ಮೊದಲಿಗೆ ಯಾವ ಥರ ಆರ್ಗನೈಸ್ ಮಾಡಿದ್ದೆ ಇವಾಗಲೂ ಕೂಡ ಅದೇ ರೀತಿಯೇ ಆರ್ಗನೈಸ್ ಮಾಡ್ತಿದ್ದೀನಿ. ಮತ್ತು ಏನೂ ಚೇಂಜ್ ಮಾಡ್ತಾ ಇಲ್ಲ. ಸ್ವಲ್ಪ ಚೇಂಜ್ ಆದರೂ ಕೂಡ ನನಗೆ ಇಷ್ಟ ಆಗಲ್ಲ. ಯಾವ ಜಾಗದಲ್ಲಿ ಇರ್ತಿದ್ದು ಅದೇ ಜಾಗದಲ್ಲಿ ಇರಬೇಕು, ಅದೇ ನನಗೆ ಇಷ್ಟ ಆಗುತ್ತೆ. ಅದಕ್ಕೇ ಮೊದಲಿಗೆ ಯಾವ ಜಾಗದಲ್ಲಿ ಇಟ್ಟಿದ್ನೋ ಇವಾಗಲೂ ಕೂಡ ಅದೇ ಜಾಗದಲ್ಲಿನೇ ಇಟ್ಕೊಂಡೆ. ಹಾಗೆ ಈ ಚಿಕ್ಕದು ಪಿಂಗಾಣಿ ಜಾಡಿ ಇದೆ ಅಲ್ವಾ ಅದನ್ನು ಕೆಳಗಡೆ ಇಡ್ತಾಯಿದ್ದೀನಿ. ಮೊದಲಿಗೆ ಇದೇ ರೀತಿ ಇತ್ತು, ಇವಾಗಲೂ ಕೂಡ ಇದೇ ರೀತಿಯೇ ಇಡ್ತಾಯಿದ್ದೀನಿ.
ಹಾಗೆಯೇ ಎಲ್ಲನೂ ಕೂಡ ಕಿಚನ್ ಕೌಂಟರ್ ಟಾಪ್ನು ಕೂಡ ಎಲ್ಲನೂ ಕೂಡ ಇನ್ನೂ ಒಂದು ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ. ಹಾಗೆ ಇದು ಕುಟಾಣಿಗೂ ಕೂಡ ಕೆಳಗಡೆ ಗ್ರೀನ್ ಮ್ಯಾಟ್ನ ಹಾಕ್ಕೊಂಡು ಮೇಲ್ಗಡೆ ಕುಟಾಣಿನ ಇಟ್ಕೊಂಡೆ. ಇವಾಗ ಕಿಚನ್ ಎಲ್ಲನೂ ಕೂಡ ಒಂದು ರೌಂಡು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕಿಚನ್ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಹಾಗೆ ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಒಂದೆರಡು ಜೊತೆ ಬಟ್ಟೆ ಇತ್ತು ನಂದು ನನ್ನ ಹಸ್ಬೆಂಡು, ಅದು ಕೂಡ ಎಲ್ಲನೂ ಕೂಡ ಒಗೆದಿದ್ದೆ. ಅದನ್ನು ಎಲ್ಲನೂ ಕೂಡ ನೀಟಾಗಿ ಒಣಗಾಕೋಣ ಅಂದ್ಕೊಂಡು ಅದನ್ನು ಕೂಡ ಎಲ್ಲನೂ ಕೂಡ ಒಣಗಾಕಿ 4-5 ದಿನದ ಹಿಂದೆಯೇ ಇದು ಆರೆಂಜ್ ಸಿಪ್ಪೆನ ಮೇಲ್ಗಡೆ ಒಣಗಾಕಿದ್ದೆ. ಚೆನ್ನಾಗಿ ಒಣಗಿತ್ತು. ಅದರದ್ದು ಆರೆಂಜ್ ಪೀಲ್ ಪೌಡರ್ ಮಾಡ್ಕೊಳ್ಳೋಣ, ಸ್ಕ್ರಬ್ ಆಗಿ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಅದು ಚೆನ್ನಾಗಿ ಒಣಗಿತ್ತು ಅಲ್ವಾ, ಅದನ್ನು ಕೆಳಗಡೆ ತೊಗೊಂಡು ಬಂದು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮುರ್ಕೊತಿದ್ದೀನಿ. ದೊಡ್ಡ ದೊಡ್ಡ ಪೀಸ್ ಇತ್ತಲ್ವ ಅದನ್ನು ಸ್ವಲ್ಪ ಕೈಯಿಂದನೇ ಮುರಿದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ಮಿಕ್ಸಿ ಜಾರ್ ಹಾಳಾಗಬಾರ್ದು ಅಲ್ವಾ, ಅದಕ್ಕೇ ಈ ರೀತಿ ಮಾಡಿಕೊಂಡ್ರೆ ಮಿಕ್ಸಿ ಜಾರ್ ಏನೂ ಹಾಳಾಗೋಲ್ಲ. ಇಲ್ಲ ಅಂದರೆ ತುಂಬಾ ರಫ್ ಇರುತ್ತೆ ಅಲ್ವಾ, ಇದು ಮಿಕ್ಸಿ ಜಾರ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಮುರಿತಾ ಇದ್ದೀನಿ. ಚೆನ್ನಾಗಿ ಮುರಿದು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಸಣ್ಣದು ಮಿಕ್ಸಿ ಜಾರ್ ಇರುತ್ತೆ ಅಲ್ವಾ, ಆ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಶಾರ್ಪ್ ಇದೆ ಚಿಕ್ಕ ಮಿಕ್ಸಿ ಜಾರ್, ಅದಕ್ಕೇ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸಲ ಆನ್ ಮಾಡಿ ಆಫ್ ಮಾಡಿ ಇದೇ ರೀತಿಯೇ ಒಂದು 2 ಸಲ ಮಾಡಿ ಆಮೇಲೆ ನಾರ್ಮಲ್ ಮೋಡಲ್ಲಿ ಒಂದು ಫೈನ್ ಪೌಡರ್ ಆಗೋ ತನಕ ಚೆನ್ನಾಗಿ ಇದನ್ನು ರುಬ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಆನ್ ಆಫ್ ಮಾಡೋದ್ರಿಂದ ಸ್ವಲ್ಪ ಬೇಗನೆ ನುಣ್ಣಗಾಗುತ್ತೆ ಪೌಡರ್, ಅದಕ್ಕೇ ಈ ರೀತಿ ಮಾಡ್ಕೊಳ್ಳೋದು. ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಇದಂದರೆ ಇದೆಲ್ಲ ಎಲ್ಲದನ್ನು ಕೂಡ ಈ ರೀತಿ ಮಾಡಿದ್ರೆ ಸ್ವಲ್ಪ ಬೇಗನೆ ಪೌಡರ್ ಆಗಿಬಿಡುತ್ತೆ. ಇವಾಗ ಪೌಡರ್ ಎಲ್ಲನೂ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ಪೌಡರ್ ಆಗಿದೆ ಅಂತ. ಇಷ್ಟಾದರೆ ಸಾಕು, ಸ್ಕ್ರಬ್ಗಲ್ವ ನಡೆಯುತ್ತೆ. ಇವಾಗ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಹಾಕಿ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ ಏರ್ ಟೈಟ್ ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. 1 ವರ್ಷ ತನಕ ಇಟ್ಟು ಯೂಸ್ ಮಾಡಿದರೂ ಕೂಡ ಏನೂ ಆಗಲ್ಲ. ಹಾಗೆಯೇ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸ್ಕ್ರಬ್ನ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂದ್ಕೊಂಡು ಶೇರ್ ಮಾಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಆರೆಂಜ್ ಪೀಲ್ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ರೋಸ್ ವಾಟರ್ ಹಾಕಬೇಕಾದ್ರೆ ಅದರ ಮುಚ್ಚಿನ್ಕಿ ಇದರಲ್ಲಿ ಬಿದ್ದುಬಿಡ್ತು, ಆಮೇಲೆ ಅದನ್ನು ತೆಗ್ದೆ ಅಷ್ಟೇ. ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಕಾಲಿಗೆ ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು. ಒಂದೇ ದಿನದಲ್ಲಿ ರಿಸಲ್ಟ್ ಸಿಗೋದಿಲ್ಲ. ಯಾವುದೇ ರೀತಿಯ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರು ಒಂದೇ ದಿನದಲ್ಲಿ ರಿಸಲ್ಟ್ ಸಿಗಲ್ಲ. ಒಂದು 2-3 ದಿನ ಯೂಸ್ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದನ್ನು ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು. ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಪಾಲಕ್ ಪನ್ನೀರ್ನ ಮಾಡ್ಕೊಂಡಿದ್ದೆ. ಇದು ರೆಸಿಪಿನ ಏನು ಶೇರ್ ಮಾಡ್ತಾ ಇಲ್ಲ, ಆಲ್ರೆಡಿ ಶೇರ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ಪ್ಲೇನ್ ಚಪಾತಿ ಮತ್ತು ಜೀರಾ ರೈಸ್ ಮಾಡೋಣ ಅಂದ್ಕೊಂಡು ಅದನ್ನು ಕೂಡ ಮಾಡ್ಕೊಂಡಿದ್ದೆ. ಇವತ್ತು ಯಾವ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇಲ್ಲ, ಆಲ್ರೆಡಿ ಇದನ್ನು ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ತಾ ಇಲ್ಲ. ಹಾಗೆಯೇ ಇವತ್ತಿನ ನೈಟ್ ಡಿನ್ನರ್ಗೆ ಪಾಲಕ್ ಪನ್ನೀರ್ ಮತ್ತು ಚಪಾತಿ ಜೀರಾ ರೈಸ್. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.